ಬರೀ ಸುಷ್ಮಾವೇ ಇರೋಲ್ಲ, ಮಾತಿದ್ರೆ ಸಂಜನಾ ಗಲ್ರಾಣಿ, ಮಿಸಸ್ ಸಂಜನಾ ಗಲ್ರಾಣಿ ಅವರೇ ಬರೀ ಮೈಕ್ ಹಿಡ್ಕೊಂಡು ದರ್ಶನ್ನ ಪ್ರೀತಿ ಪ್ರೇಮನ, ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ. ಸಂಜನಾ ಗಲ್ರಾಣಿ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಮೈಕ್ ಹಿಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮ್ಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ನಾನು ಕೂಗ್ ಕೊಟ್ಟೆ. ನಿಮ್ಗಂತೂ ಮಾಡಕ್ಕೆ ಆ ಕೂಗ್ ಕೊಡೋಕ್ಕೂ ಕೆಪಾಸಿಟಿ ಇಲ್ಲ, ನಾನು ಕೂಗ್ ಕೊಟ್ಟಿದ್ದೀನಿ. ಸುಷ್ಮಾ ಸ್ವರಾಜ್, ಸುಷ್ಮಾ ಏನೋ ವೀರ್, ಮತ್ತೆ ಸಂಜನಾ ಗಲ್ರಾಣಿ, ಮತ್ತೆ ಇನ್ಯಾರಪ್ಪ ಅದು ನಮ್ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ, ದರ್ಶನ್ ಅಭಿಮಾನಿ. ಏನ್ ಆಯಮ್ಮ ಮಾತಿತ್ತಂದ್ರೆ ದಿನಕ್ಕೆ 2-3 ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ. ಆ ದರ್ಶನ್ ಬಗ್ಗೆ ಹೋಗಿದ್ದೆ. ಯಾರ್ಯಾರು ಹೊಗಳ್ತಾ ಇದ್ದೀರೋ ಮೈಕ್ ಮುಂದೆ, ಮಾಧ್ಯಮಗಳ ಮುಂದೆ, ಈಗ ಆ ಪ್ರೊಟೆಸ್ಟ್ ಅನ್ನ ಸೋಮವಾರ ಆರ್ಗನೈಸ್ ಮಾಡಿ, ಕಡಿಮೆ ಅಂದ್ರು 10,000ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ, ದರ್ಶನ್ನ ಬಿಡ್ಸ್ಕೊಂಬರೋವರೆಗೂ ನಿಮ್ ಜೊತೆ ಉಪವಾಸ ಮಾಡಕ್ ರೆಡಿ ಇದ್ದಾರೆ ಅಂತ. ಆರ್ಗನೈಸ್ ಯಾರು ಮಾಡ್ತಾರೆ? ಬರೀ ಮೈಕ್ ಮುಂದೆ ಡೈಲಾಗ್ ಹೊಡಿಯೋ ಅಂತ ಏನೋ ಏನೋ ಸಾಮಾನ್ಯ ಜನಗಳು, ಅದು ಸಾಮಾನ್ಯ ಜನ ಅಲ್ಲ, ಈ ಸಂಜನಾ ಗಲ್ರಾಣಿ, ಸುಷ್ಮಾ ವೀರು ಸಿಗಾಬಿಡೆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದೇವ್ರಲ್ಲ. ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಾ. ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ. ಹೆಂಗಿರೋದು, ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ, ಅಭಿಮಾನಿ ಅಲ್ವಾ ನೀವು. ಮತ್ತೆ ಸುಷ್ಮಾ ವೀರವ್ರೆ, ನೀವು ಅಷ್ಟೇ. ಭಾವನಾ, ದಾವಣಗೆರೆ ಭಾವನಾ, ನೀವಂತೂ ದಿನಕ್ಕೆ 3-4 ಮಾಡಿದೀರಾ. ತಗೊಂಡು ಪ್ರೆಸ್ ಮೀಟ್ಗೆ ದರ್ಶನ್ ಒಳಗಡೆ ಇದ್ದಾಗ, ಈಗ ಹೊರಗಡೆ ಇದ್ದಾನೆ, ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದೆ, ಮೈಕ್ ಹಿಡಿದಿದ್ದು ಇದ್ದಿದೆ, ಹೋಗ್ಲಿದ್ದೆ. ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ, ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ, ಪರ್ಮಿಷನ್ ತಗೊಂತೀನಿ, ಪೆಂಡಾಲ್ ಹಾಕ್ತೀನಿ, ಶಾಮ್ಯಾನ ಹಾಕ್ತೀನಿ, ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದವ್ರು ಒಬ್ರು ಇಲ್ಲ. ಸುಷ್ಮಾ ವೀರವ್ರೆ, ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ, ರಾಜ್ಯಸಭಾ ಮೆಂಬರು. ಯಾಕೆ ಬರೀ ಹೊಗಳೋದೇನ ಕತೆ ನಿಮ್ಗೆ? ಬನ್ನಿ ಲೀಡ್ ತಗೊಳ್ಳಿ, ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ. ಸಂಜನಾ ಗಲ್ರಾಣಿ ದಿನಕ್ಕೆ 2-3 ಪ್ರೆಸ್ ಮೀಟು, ಬಾ ಆ ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ, ಶಾಮ್ಯಾನ ಹಾಕ್ಸಿ, ಒಂದು 50,000 ಜನ ಬರಕ್ ರೆಡಿ ಇದಾರೆ ಉಪವಾಸ ಮಾಡಕ್ಕೆ. ಆರ್ಗನೈಸ್ ಮಾಡ್ಸು ಸಂಜನಾ ಗಲ್ರಾಣಿ, ದೇವ್ರು ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೆ. ಭಾವನಾ, ದಾವಣಗೆರೆ ಭಾವನಾ ಚಿತ್ರನಟಿ, ನೀವು ಅಷ್ಟೇ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ ಮಾಡಿದೀರಾ. ಆಮೇಲೆ ಮಿಸಸ್ ಸುಮಲತಾ ಅಂಬರೀಶ್ ಅವರೇ, ಬನ್ನಿ. ಚಿತ್ರರಂಗದ ಯಾರ್ಯಾರು ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು, ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು. ನನಗೆ ಒಂದು 50,000 ಕಾಲ್ಸ್ ಬಂದಿದೆ, ಮೆಸೇಜ್ಗಳು ಬಂದಿದೆ, ಒಂದು 10,000 ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ. ಸರ್ ನಾವು ಸೋಮವಾರ ಬರಕ್ ಹಿಡಿದಿರಿ ಅಂತ. ಒಬ್ರು ಕೂಡ ದರ್ಶನ್ ಹೆಸರು ಉಪಯೋಗಿಸ್ಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ರು ಕೂಡ ಮುಂದೆ ಬಂದು ಶಾಮ್ಯಾನ ಹಾಕ್ಸ್ತೀನಿ, ಫ್ರೀಡಮ್ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ, ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ, ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಒಬ್ರು ಬರ್ಲಿಲ್ಲ. ಅಂದ್ರೆ ಇಷ್ಟ ದಿನ ದರ್ಶನ್ ಹೆಸರು ಹೇಳ್ಕೊಂಡು ನೀವೆಲ್ಲ ಡವ್ ಹೊಡಿತಾ ಇದ್ದಿದ್ದು. ಏನ್ ನೈತಿಕತೆ ಇದೆ ನಿಮ್ಗೆಲ್ಲ? ನಿಜವಾದ ಅಭಿಮಾನಿ ಯಾರು? ನಿಜವಾದ